ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸದ ಕಾರಣ ಅನೇಕ ಅಮೂಲ್ಯ ಜೀವಗಳು ಕಳೆದು ಹೋಗ್ತಾ ಇರೋದು ನೋವಿನ ಸಂಗತಿ. ಒಂದು ಸಣ್ಣ ನಿರ್ಲಕ್ಷ್ಯ, ಒಂದು ಕ್ಷಣದ ಅಜಾಗರೂಕತೆ ಒಂದು ಕುಟುಂಬದ ಭವಿಷ್ಯವನ್ನೇ ಕತ್ತಲೆಗೆ ತಳ್ಳುತ್ತೆ. ಕೆಲ ದಿನಗಳ ಹಿಂದೆ ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ನಡೆದಂತಹ ಬೈಕ್ ಅಪಘಾತದಲ್ಲಿ ಮಗು ಸಾವನ್ನಪ್ಪಿತ್ತು. ಹೀಗಾಗಿ ಹೆಲ್ಮೆಟ್ ಧರಿಸಿ ಅತ್ಯಮೂಲ್ಯ ಪ್ರಾಣವನ್ನ ಉಳಿಸಿಕೊಳ್ಳಿ ಎಂಬ ಸಂದೇಶವನ್ನ ಹೊತ್ತು ಮಂಡ್ಯದ ಇಂಡುವಾಳ್ ಗ್ರಾಮದಲ್ಲಿ ಎನ್ ಶಂಕರೇಗೌಡ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹೆಲ್ಮೆಟ್ ಜಾಗೃತಿ ಅಭಿಯಾನವನ್ನ ಕೈಗೊಳ್ಳಲಾಗಿತ್ತು. ಟ್ರಸ್ಟ್ ಅಧ್ಯಕ್ಷ ಹಾಗೂ ಬಿಜೆಪಿ ನಾಯಕ ಇಂಡುವಾಳು ಸಚ್ಚಿದಾನಂದ ಅವರ ನೇತೃತ್ವದಲ್ಲಿ ಬೈಕ್ ಸವಾರರಿಗೆ ಹೆಲ್ಮೆಟ್ ವಿತರಿಸುವ ಮೂಲಕ ಜಾಗೃತಿ ಅಭಿಯಾನವನ್ನ ಕೈಗೊಳ್ಳಲಾಗಿತ್ತು. ಮತ್ತು ಜೀವ ಮತ್ತು ಜೀವನ ಅತ್ಯಂತ ಅಮೂಲ್ಯ, ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಅಂತ ಸಲಹೆಯನ್ನ ಕೊಟ್ಟಿದ್ದಾರೆ. ಹಾಗೂ ದ್ವಿಚಕ್ರ ವಾಹನ ಸವಾರರಿಗೆ ತಾವೇ ಹೆಲ್ಮೆಟ್ ತೊಡಿಸಿದ್ದು ವಿಶೇಷ. ಇದೇ ವೇಳೆ ಇಂಡುವಾಳು ಸಚ್ಚಿದಾನಂದ ಅವರು ಹಲವರಿಗೆ ಆರ್ಥಿಕ ನೆರವು ನೀಡಿದ್ದಾರೆ. ಆರೋಗ್ಯ ಸಮಸ್ಯೆ ಹೊತ್ತು ಬಂದಿದ್ದಂತಹ ಮಗುವಿನ ಚಿಕಿತ್ಸೆ ಕೊಡಿಸುವ ಭರವಸೆ ನೀಡಿದ್ದಲ್ಲದೆ ಪೋಷಕರಿಗೆ ಆರ್ಥಿಕ ಸಹಾಯವನ್ನ ಮಾಡಿದ್ರು. ಹಾಗೂ ಅಂಗವಿಕಲರಿಗೂ ಕೂಡ ಧನ ಸಹಾಯ ಮಾಡಿ ಮಾನವೀಯತೆಯನ್ನ ಮೆರೆದಿದ್ದಾರೆ. ಇನ್ನು ಅಭಿಯಾನದ ವೇಳೆ ಬಂದಿದ್ದಂತಹ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಈ ದಿನ ಸಚ್ಚಿಯಣ್ಣವರು ಕ್ಷೇತ್ರದ ಎಲ್ಲ ಯುವಕರಿಗೆ, ಅಂದರೆ ಕೆಲಸಕ್ಕೆ ಹೋಗೋಂಥ ಹುಡುಗರುಗಳಿಗೆ, ಕಾಲೇಜ್ಗೆ ಹೋಗೋಂಥ ಹುಡುಗರುಗಳಿಗೆ ಸೇಫ್ಟಿ ಪರ್ಪಸ್ ಆಗಿ ಹೆಲ್ಮೆಟ್ನ ವಿತರಣೆ ಮಾಡ್ತಾಯಿದ್ದಾರೆ. ಕಾರಣ ಏನು ಅಂತಂದರೆ, ಮದ್ದೂರಿಂದ ಒಂದು ಬಾಲಕಿನ ಒಂದು ನಾಯಿ ಕಚ್ಚಿದೆ ಅಂತೇಳಿ ಆಸ್ಪತ್ರೆಗೆ ಕರ್ಕೊಬರ್ಬೇಕಾದ್ರೆ ತಾಯಿ ಮತ್ತು ತಂದೆ ಇಬ್ಬರು ಕೂಡ ಆಸ್ಪತ್ರೆ ನಿಯರ್ ಬಳಿ ಬರಬೇಕಾದ್ರೆ ಆಕ್ಸಿಡೆಂಟಾಗಿ ಮಗು ತೀರೋಗ್ಬಿಡ್ತದೆ. ಆ ಒಂದು ಶಾಕಿಂದ ಮನೆನೊಂದಂಥ ಸಚ್ಚಿಯಣ್ಣವರು ಇಂಥ ಸಾವುಗಳು ಮತ್ತೆ ನೆಕ್ಸ್ಟು ಮರುಕಳಿಸ್ಬಾರ್ದು. ಅಟ್ಲೀಸ್ಟ್ ಸಾಮಾನ್ಯರಿಗೆ ಸೇಫ್ಟಿ ಇರಬೇಕು. ಆ ಸೇಫ್ಟಿಗೋಸ್ಕರ ನಾನು ತಾಲೂಕಾದ್ಯಂತ ಒಂದು 10,000 ಜನಗಳಿಗಾದರೂ ನನ್ನ ಕೈಲಾದಷ್ಟು ಹೆಲ್ಮೆಟ್ ವಿತರಣೆ ಮಾಡ್ತೀನಿ. ಅವರ ಸಹಾಯಕ್ಕೆ ನಾನು ನಿಂತ್ಕೋತೀನಿ. ಅವರ ಒಂದು ಹೆಲ್ಪ್ ಆಗಬೇಕು ಅವ್ರಿಗೋಸ್ಕರ ಅಂದ್ಬಿಟ್ಟು ಕ್ಷೇತ್ರದಲ್ಲಿ ಹೆಚ್ಚು ಕಡಿಮೆ ಒಂದು 10,000 ಕುಟುಂಬಗಳಿಗೆ ನೆರವಾಗಂಥ ಹೆಲ್ಮೆಟ್ ವಿತರಣೆ ಮಾಡ್ತಾಯಿದ್ದಾರೆ. ಕಾರಣ ಏನು ಅಂತಂದರೆ, ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ಮನೇನ ನಿರ್ವಹಣೆ ಮಾಡ್ತಾ ಇರ್ತಾನೆ. ಆ ವ್ಯಕ್ತಿ ಸತ್ತರೆ ಇಡೀ ಕುಟುಂಬನೇ ಬೀದಿಗೆ ಬರೋಂಥ ಪರಿಸ್ಥಿತಿ ಇರ್ತದೆ. ಆ ಒಬ್ಬ ವ್ಯಕ್ತಿಗೆ ಹೆಲ್ಮೆಟ್ ಕೊಡ್ತಾ ಇರೋದ್ರೆ ಆ ಕುಟುಂಬನೇ ಬದುಕಿಸ್ದಂಗೆ ಇವತ್ತು ಸಚ್ಚಿಯಣ್ಣವರು. ಅದರಿಂದ ಹೆಚ್ಚು ಕಡಿಮೆ ಕ್ಷೇತ್ರದಲ್ಲಿ ಒಂದು 10,000 ಕುಟುಂಬಗಳಿಗೂ ಜಾಸ್ತಿ ಹೆಲ್ಮೆಟ್ ವಿತರಣೆ ಮಾಡಿದ್ದಾರೆ. ಅವರ ಈ ಕೊಡುಗೆನ ಎಲ್ಲ ಯುವಕ ಮಿತ್ರರಾಗಿರ್ಬೋದು, ಕೆಲಸಕ್ಕೆ ಹೋಗಿರೋಂಥರಾಗಿರ್ಬೋದು, ಯುವತಿಯರಾಗಿರ್ಬೋದು, ಎಲ್ಲರೂ ಕೂಡ ನೆನೆಸ್ಕೋಬೇಕಂತ ವಿಚಾರ ಇದು. ಅವ್ರಿಗೆ ನಾವೆಲ್ಲ ಅಭಿನಂದನೆ ಹೇಳೋ ಪ್ರಕಾರ ಧನ್ಯವಾದಗಳನ್ನು ಸ್ವಲ್ಪ ಅಲ್ಪಿಸ್ತೀವಿ. ನಾವು ದರ್ಸ್ಕುಪ್ಪೆ ಗ್ರಾಮದಿಂದ ಬಂದಿದ್ದೀವಿ. ಹೆಚ್ಚು ಕಡಿಮೆ ಇವತ್ತು 70 ಜನಗಳು, 70 ಕುಟುಂಬಗಳು ಬಂದು ಇವತ್ತು ಹೆಲ್ಮೆಟ್ನ ಪಡ್ಕೊಂಡಿದ್ದೀವಿ. ಧನ್ಯವಾದಗಳು ಸಚಿವಣ್ಣವರೇ ನಿಮಗೆ. ನಮ್ಮ ಶ್ರೀರಂಗಪಟ್ಟಣ ನನ್ನ ಹೆಸರು ಸತೀಶ್ ಅಂತೇಳಿ, ದರ್ಸ್ಕುಪ್ಪೆ ಅವರು. ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಆಗಬೇಕು ಅಂದರೆ, ಏನೇ ಆಗಬೇಕು ಅಂದರೆ ಗೌರ್ಮೆಂಟು ಏನು ಮಾಡ್ತದೋ ಬಿಡ್ತದೋ ಗೊತ್ತಿಲ್ಲ. ನಮ್ಮ ಸಚ್ಚಿಯಣ್ಣ ಅಧಿಕಾರ ಇಲ್ಲಂತೆ ಇವತ್ತು ಸಮಾಜ ಸೇವೆಯಿಂದ ಹಿಡ್ದು ಇಡೀ ನಮ್ಮ ಶ್ರೀರಂಗಪಟ್ಟಣ ಕ್ಷೇತ್ರದ ಜನಗಳು ಖುಷಿಯಾಗಿರಬೇಕು, ಅನುಕೂಲವಾಗಿರಬೇಕು, ಎಲ್ಲ ಒಂದು ವ್ಯವಸ್ಥೆಯಿಂದ ಅಣ್ಣವರು ಬಹಳ ಹೆಲ್ಪ್ ಮಾಡ್ತಾಯಿದ್ದಾರೆ. ಇವತ್ತು ಅಧಿಕಾರ ಇದ್ದವರು ನಮ್ಮ ನೋಡೇ ಇಲ್ಲ ಮಕವ. ಇವತ್ತು ನಮ್ಮ ಸಚ್ಚಿಯಣ್ಣವರು ನಿಂತ್ಕೊಂಡು ನಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗಿರ್ಬೋದು, ಇನ್ನೊಂದು ಕಾರ್ಯಕರ್ತೆ ಏನೇ ನಮ್ಮ ಕ್ಷೇತ್ರದಲ್ಲಿ ಏನೇ ಇರಲಿ, ಒಂದು ಫಂಕ್ಷನ್ ಆಗಿರ್ಬೋದು, ಏನೇ ಆಗಿರ್ಬೋದು, ಬಂದು ಸಚ್ಚಿಯಣ್ಣ ಬಂದು ಮಾತಾಡಿಸಿ ಅವ್ರನ್ನ ಏನು ಇದು ಮಾಡಬೇಕು ಎಲ್ಲ ಮಾಡ್ತಾರೆ. ಸರ್ಕಾರ ಕೈಗೊಂಡಿಲ್ದೋದ ಕೆಲಸಗಳನ್ನ ನಮ್ಮ ಸಚ್ಚಿಯಣ್ಣ ಇವತ್ತು ಮಾಡ್ತಾರೆ. ಅದೇ ತಟ್ಕ ಹೇಳ್ತೀನಿ, ಇವತ್ತು ಸರ್ಕಾರಿ ಶಾಲೆಗಳಾಗಿರ್ಬೋದು, ಒಬ್ಬ ಪ್ರತಿನಿಧಿಗಳಿಗೆ ಏನೇನು ಮಾಡಬೇಕು, ಒಬ್ಬ ಜನ ಖುಷಿಯಾಗಿರೋಕ್ಕೆ ಏನೇನು ಮಾಡಬೇಕು ಆ ಕೆಲಸನ ನಮ್ಮ ಸಚ್ಚಿಯಣ್ಣ ಇವತ್ತು ಮಾಡ್ತಾಯಿದ್ದಾರೆ. ಮುಂದಿನ ದಿನದಲ್ಲಿ ನಮ್ಮ ಸಚ್ಚಿಯಣ್ಣ ಶ್ರೀರಂಗಪಟ್ಟಣ ಕ್ಷೇತ್ರಕ್ಕೆ ಎಮ್ ಎಲ್ ಎ ಆಗಿ ಬಂದರೆ ನಮ್ಮ ಶ್ರೀರಂಗಪಟ್ಟಣ ಅಭಿವೃದ್ಧಿ ಕಾಣಿಸ್ತದೆ ಅಂತ ನಾನು ಇವತ್ತು ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ವಿಶ್ವನಾಥ್ ಅಂತ ನಮ್ಮೂರು ದರ್ಸ್ಕುಪ್ಪೆಯಿಂದ ನಾನು ಬಂದಿದ್ದೀನಿ ಸರ್. ಇವಾಗ ನಮ್ಮ ಇಡೀ ಮಂಡ್ಯ ಡಿಸ್ಟಿಕಲ್ಲಿ ಸಚ್ಚಿದಾನಂದ ಒಬ್ಬನೇ ಹೆಲ್ಮೆಟ್ ವಿತರಣೆ ಮಾಡ್ತಾ ಇರೋದು. ಯಾವ ಉದ್ದೇಶಕ್ಕೆ ವಿತರಣೆ ಮಾಡ್ತಾನೆ ಅಂತ ನಮಗೆ ನಾವೇ ಅರ್ಥ ಮಾಡ್ಕೋಬೇಕು. ಆರೋಗ್ಯ ಕಾಳಜಿ, ತಲೆಗೆ ಮೊದಲು ಬ್ರೈನ್ಗೆ ಪೆಟ್ಟು ಬೀಳೋದು ಗಾಡೀಲಿ ಓಡಿಸ್ಬೇಕಾದ್ರೆ, ಅದು ಉಳಿಸಿ ಬೆಳೆಸಿದ್ದಾರೆ ನಮ್ಮ ಸಚ್ಚಿದಾನಂದ. ಮಂಡ್ಯದಲ್ಲಿ ಗೊತ್ತಲ್ಲ ನಿಮಗೆ, ಹಿಂದಿನ ಸ್ವಲ್ಪ ದಿವಸದಲ್ಲಿ ನಡೆದದ್ದು ಘಟನೆಗಳ ಬಗ್ಗೆ, ಅದ್ರ ಬಗ್ಗೆ ಜಾಗೃತಿ ತಗೊಂಡು ನಮ್ಮ ಶ್ರೀರಂಗಪಟ್ಟಣ ಕ್ಷೇತ್ರ ಜನತೆಗೆ ಸುರಕ್ಷಿತವಾಗಿ ಬದುಕೋದಕ್ಕೆ ಒಂದು ಎಲಿಮೆಂಟು ಸಹಾಯಧನವನ್ನು ಕೊಟ್ಟಿದ್ದಾರೆ. ಇದು ಸಹಾಯಧನ ಮತ್ತು ಆರೋಗ್ಯಧನವೂ ಕೂಡ ಹೌದು. ಇದೇ ರೀತಿ ಮಾಡ್ತಾ ಇರಲಿ. ಅವ್ರಿಗೆ ಆರೋಗ್ಯ
ಯಶಸ್ಸು ಎಲ್ಲ ಸಿಗಲಿ ಅಂತ ನಾನು ಹಾರೈಸ್ತೀನಿ ಸರ್ ಅವ್ರಿಗೆ. ನಮ್ಮ ಹೆಸರು ಕುಮಾರ್ ಆಲ್ಗೂಡು. ಈಗ ನಾವು ಎಷ್ಟೇ ಗಾಡಿ ರೋಡಲ್ಲಿ ಸುರಕ್ಷತೆಯಾಗಿ ಓಡಿಸಿದ್ರು ಆಪೋಸಿಟ್ ಬರೋರು ಕರೆಕ್ಟಾಗಿ ಬರಲ್ಲ. ಆದ್ದರಿಂದ ನಾವು ಹೆಲ್ಮೆಟ್ ಹಾಕೊಂಡು ಓಡಿಸಿದ್ರು ಸುರಕ್ಷತೆಯಾಗಿರುತ್ತೆ. ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರದ ನಮ್ಮ ಸಚಿ ಅಣ್ಣವರು ಅದನ್ನು ಗುರುತಿಸಿ ನಮ್ಮ ಹುಡುಗರೆಲ್ಲ ಕ್ಷೇಮವಾಗಿರಬೇಕು, ಕ್ಷೇಮವಾಗಿ ಗಾಡಿ ಓಡಿಸ್ಬೇಕು ಎಂದು ಬಂದು ಹೆಲ್ಮೆಟ್ ವಿತರಣೆ ಮಾಡಿದ್ದಾರೆ. ಮತ್ತು ನಾವೆಷ್ಟೇ ಕರೆಕ್ಟಾಗಿ ಓಡಿಸಿದ್ರು ಗಾಡಿನ ಆಪೋಸಿಟ್ ಬರೋರು ಇರಲ್ಲ. ಮತ್ತು ಗಾಡಿ ಪಂಚರ್ ಆಯಿತು, ಬೀಳ್ತೀವಿ. ನಮ್ಮ ಸೇಫ್ಟಿಗೋಸ್ಕರನೇ ನಾವು ಹೆಲ್ಮೆಟ್ ಹಾಕಲೇಬೇಕು. ನಾವು ಹೆಲ್ಮೆಟ್ ಹಾಕೊಳ್ಳಿಲ್ಲ ಅಂದರೆ ಬೀಳ್ತೀವಿ, ತಲೆಗೆ ಏಟಾಗುತ್ತೆ, ಇಲ್ಲ ಯಾರಿಗಾದ್ರೂ ಏಟಾಗುತ್ತೆ. ಅದರಿಂದ ಹೆಲ್ಮೆಟ್ ಹಾಕೊಳ್ಳೋದು ಸುರಕ್ಷಿತ. ಅದನ್ನು ಗುರುತಿಸಿ ನಮ್ಮ ಸಚಿ ಅಣ್ಣವರು ಹೆಲ್ಮೆಟ್ ವಿತರಣೆ ಮಾಡಿದ್ದಾರೆ ಎಲ್ಲರಿಗೂ. ಆದ್ದರಿಂದ ಎಲ್ಲರೂ ಹೆಲ್ಮೆಟ್ ಹಾಕೊಂಡು ಸುರಕ್ಷತೆಯಿಂದ ಡ್ರೈವ್ ಮಾಡಬೇಕೆಂದು ಕೇಳ್ಕೊಳ್ತೀನಿ. ಸಚಿ ಅಣ್ಣವ್ರಿಗೆ ಜೈ. ನಮ್ಮ ಕಾರ್ಯಕೂರದ ಯುವಕರ ಬಳಗದಿಂದ ಸಚಿ ಅಣ್ಣದ ಅಭಿಮಾನಿಗಳಾಗಿ ಸಚಿ ಅಣ್ಣಂಗೆ ಜೈ. ಧನ್ಯವಾದಗಳು. ಸಂತೋಷ್ ಅಂತ ಕಾರ್ಯಕೂರ.